ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮದ್ದೂರು ಸರ್ಕಾರಿ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದ ಕಾರ್ಯಕ್ರಮ. ಚಾಮರಾಜನಗರ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಯಳಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ವತಿಯಿಂದ 2024 ಮತ್ತು 25ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನ ಮದ್ದೂರು ಸರ್ಕಾರಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಆರ್ ನಂಜುಂಡಯ್ಯ ಅವರು ಉದ್ಘಾಟಿಸಿ ಮಾತನಾಡಿದರು. ತರಗತಿ ಕೊಠಡಿಯ 4 ಗೋಡೆಗಳ ನಡುವೆ ನಡೆಯುವ ಕಲಿಕೆ ಮಕ್ಕಳಿಗೆ ಹೆಚ್ಚು ಸಂತಸವನ್ನ ನೀಡಲಾರದು. ತಾವು ಕಲಿತ ಪಾಠಗಳನ್ನೇ ವಿಭಿನ್ನವಾಗಿ ಸ್ಪರ್ಧಾತ್ಮಕ ಚಟುವಟಿಕೆಗಳ ಮೂಲಕ ತೆರೆದಿಟ್ರೆ ಮಕ್ಕಳಿಗೆ ಕಲಿಕೆಯೇ ಒಂದು ಹಬ್ಬವಾಗುತ್ತೆ. ಆ ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ ಈ ಶೈಕ್ಷಣಿಕ ವರ್ಷದ ಫೆಬ್ರವರಿಯಲ್ಲಿ 1 ರಿಂದ 5ನೇ ತರಗತಿ ಮಕ್ಕಳಿಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಚಟುವಟಿಕೆಗಳ ಬಲವರ್ಧನೆಗೆ ಕಲಿಕಾ ಹಬ್ಬ ನಡೆಸುತ್ತಿದೆ. ಇದರಿಂದ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನ ಹೊರತರಲು ಸಹಕಾರಿಯಾಗಿದೆ ಅಂತ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿದ ಶಾಲಾ ಮಕ್ಕಳು ಕಲಿಕಾ ಹಬ್ಬದಲ್ಲಿ ತಮ್ಮ ಪ್ರತಿಭೆಗಳನ್ನ ಪ್ರದರ್ಶನ ಮಾಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ಈ ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ ಅಧಿಕಾರಿ ದೊರೆಸ್ವಾಮಿ, ಸತೀಶ್, ಶಾಲಾ ಮುಖ್ಯ ಶಿಕ್ಷಕಿ ಚಂದ್ರಮ್ಮ, ಹಿರಿಯ ಶಿಕ್ಷಕಿ ಪುಷ್ಪಲತಾ, ಎಸ್ಡಿಎಂಸಿ ಅಧ್ಯಕ್ಷರಾದ ಮರಿಸ್ವಾಮಿ, ಸದಸ್ಯ ನಾಗರಾಜು ಸೇರಿದಂತೆ ಶಿಕ್ಷಕರು, ಶಿಕ್ಷಕಿಯರು, ವಿವಿಧ ಗ್ರಾಮದ ಶಾಲಾ ವಿದ್ಯಾರ್ಥಿನಿಯರು, ಗ್ರಾಮಸ್ಥರು, ಪೋಷಕರು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ನಂಜುಂಡಯ್ಯ ಮಾಸ್ಟರ್ ಮುಖ ಕಾಣ್ತೇವಲ್ಲಪ್ಪ, ಕಪ್ಪು ಕಾಣ್ತದಲ್ಲ, ಸ್ವಲ್ಪ ಮುಂದೆ ಈಗ ಕೇಳಿಸ್ಕೊಡುತ್ತೆ. ಚಟುವಟಿಕೆ ಉದ್ದೇಶ ಚಿತ್ರಗಳನ್ನು ನೋಡಿ ಅವರು ಜ್ಞಾಪಿಸ್ಕೊಂಡು ಯಶಸ್ಸತಕ್ಕಂಥದ್ದು. ಮಕ್ಕಳು ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಿನ ಹೆಚ್ಚಾಗಿ ವಸ್ತುಗಳನ್ನ ಗುರುತಿಸಕ್ಕಂತದ ಈ ಒಂದು ವಸ್ತುಗಳನ್ನ ತೋರಿಸಿ ಆ ವಸ್ತುಗಳ ಬಗ್ಗೆ ಅವರು ಗುರುತಿಸಿ ಹೇಳತಕ್ಕಂಥದ್ದು ಜ್ಞಾಪಕ. ಎಲ್ಲರೂ ಸಹ ಶುದ್ಧವಾಗಿ ಕನ್ನಡ ಬರಿಬೇಕು, ಆಯ್ತಾ? ಅಕ್ಷರ ಯಾವ ರೀತಿ ನೀವು ಕಾಪಿ ರೈಟಿಂಗ್ ಬರೀತಿದ್ದೀರಿ ಮನೆ ಶಾಲೆಗಳಲ್ಲಿ ಆ ರೀತಿ ಬರಿಬೇಕು. ಹಾಗೇನೆ ಇನ್ನು ಏನಾದ್ರು ಅಕ್ಷರಗಳನ್ನ ಡಿಸೈನ್ ಆಗಿ ಏನಾದ್ರು ಬರೆಯಕ್ಕೆ ಗೊತ್ತು ನನಗೆ ಏನಾದ್ರೆ ಆ ರೀತಿನೂ ಬರೀರಿ. ನಿಮ್ಗೆ ಈಗ ಓದುವ ಕಾರ್ಡ್ ಇದೆ, ಮತ್ತೆ ಶಾಲೆಗಳಲ್ಲಿ ಬಳಸ್ತಕ್ಕಂತ ಪದಗಳ ಕಾರ್ಡ್ ಇದೆ. ಹಾಗೇನೆ ನೀವು ಈ ಚಟುವಟಿಕೆ ಮಕ್ಕಳು ಕತೆ ಹೇಳುವುದು ಅಂದ್ರೆ ಕತೆ ಕಟ್ಟುವುದು ಅದೆಲ್ಲ ಈ ಒಂದು ಚಟುವಟಿಕೆಯಾಗಿದೆ. ಮುಖವಾಡ ಧರಿಸಿ ಅವರ ಹಾವಭಾವದಿಂದ ಕತೆಗಳನ್ನ ಹೇಳುವಂತ ಒಂದು ಚಟುವಟಿಕೆಯಾಗಿದೆ. ಆಕೃತಿಗಳ ಪರಿಚಯ ಮಾಡುತ್ತಿದ್ದೇನೆ. ಇದು ವೃತ್ತ, ಇದು ತ್ರಿಭುಜ, ಇದು ಆಯತ. ಇವುಗಳ ಬಗ್ಗೆ ಪರಿಚಯಿಸುತ್ತಿದ್ದೇನೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.